ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ದಲಿತ ಯುವಕ ಲಿಂಗಾಯತ ಯುವತಿಯನ್ನು ಮದುವೆ ಮಾಡಿಕೊಂಡ ಕಾರಣದಿಂದ ದಲಿತ ಸಮುದಾಯದ ಮೇಲೆ ಮೇಲ್ವರ್ಗದವರಿಂದ ಕ್ರೂರವಾದ ಹತ್ಯೆಯನ್ನು ಮಾಡಿ ತಂದೆಯೇ ಮಗಳನ್ನು ಅಮಾನುಷ್ಯವಾಗಿ ಮನಬಂದಂತೆ ಕೊಚ್ಚಿ ಕೊಲೆ ಮಾಡಿ ನಂತರ ಮನೆಯವರೆಲ್ಲರ ಮೇಲೆ ಹಲ್ಲೆ ಮಾಡಿ 6 ಜನರಿಗೆ ಮಾರಣಾಂತಿಕ ಹತ್ಯೆ ನಡೆದಿದೆ. ಇದನ್ನು ಖಂಡಿಸಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಸಂಘಟನೆಯ ವತಿಯಿಂದ ಸಂಪೂರ್ಣವಾಗಿ ಖಂಡಿಸುತ್ತವೆ ಎಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಹತ್ಯೆಗೈದ ಕೊಲೆಗಡಕರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ಮನವಿ ಮಾಡಲಾಯಿತು ಮತ್ತು ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕು ಹಾಗೂ ಕೊಲೆಯಾದ ಯುವತಿಯ ಗಂಡನಾದ ವಿವೇಕಾನಂದ ಇವನಿಗೆ ಸರ್ಕಾರಿ ನೌಕರಿ ಕೊಡಬೇಕೆಂದು ಒತ್ತಾಯಿಸಿ ನೊಂದ ಕುಟುಂಬಕ್ಕೆ ಧೈರ್ಯ ತುಂಬಿ ಸಾಂತ್ವನ ಹೇಳಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀ ತಿರ್ಕಪ್ಪ ಕೆ ಚಿಕ್ಕೇರಿ, ಯುವ ಘಟಕದ ರಾಜ್ಯಾಧ್ಯಕ್ಷರು ಶ್ರೀ ಮಂಜುನಾಥ್ ಪ ದೊಡ್ಮನಿ, ರಾಜ್ಯ ಕೋಶಾಧ್ಯಕ್ಷರಾದ ಶ್ರೀ ಸುರೇಶ್ ಕ ಮಾದರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಬಸವರಾಜ್ ಎಂ ದೊಡ್ಮನಿ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರು. ವರದಿ ಪ್ರಮೋದ್ ಕಾಲ್ಪಲ್, ಧಾರವಾಡ. ಮಗಳನ್ನೇ ಕಡಿದು ಈ ರೀತಿ ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮೇಲ್ವರ್ಗದ ಜನಾಂಗ ದಲಿತರ ಮೇಲೆ ದೌರ್ಜನ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ನಮ್ಮ ದಲಿತರಿಗೆ ಇನ್ನು ಯಾವ ರೀತಿ ಬದುಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮ ಆತಂಕ ಮೂಡ್ತಾ ಇದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಬಿ ಪರಮೇಶ್ವರ್ ಅವರು ಇದರ ಬಗ್ಗೆ ಸಂಪೂರ್ಣವಾದಂಥ ಸಿಬಿಐ ತನಿಖೆಯನ್ನು ಮಾಡಬೇಕು. ಅದರ ನಿಟ್ಟಿನಲ್ಲಿ ಆ ಒಂದು ಮೇಲ್ವರ್ಗದ ಜನ ಏನಿವತ್ತು ನಮ್ಮ ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದ್ರು ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ನ್ಯಾಯಾಂಗದ ಮುಖಾಂತರ ಅವರಿಗೆ ನೀಡಲಿಕ್ಕೆ ಆದೇಶವನ್ನು ಮಾಡಬೇಕು. ತಕ್ಷಣ ಜಿಲ್ಲಾಡಳಿತ ಏನಿವತ್ತು ನಿರ್ಲಕ್ಷಿತನಾದ ಧೋರಣೆಯನ್ನು ಕೋರಿದೆ ಅವರ ಮೇಲೆಲ್ಲೂ ಕೂಡ ಅಧಿಕಾರಿಗಳು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯಕ್ಕೆ ಕಠಿಣವಾದಂಥ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆದೇಶವನ್ನು ಮಾನ್ಯ ಗೃಹ ಸಚಿವರು ಮಾಡಬೇಕು. ಅದರ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ನೊಂದ ಈ ಕುಟುಂಬಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥ ಏನು ಪರಿಹಾರ ಇದೆ ಮತ್ತು ಅವರಿಗೆ ಒಂದು ಸರ್ಕಾರದ ನೌಕರಿಯನ್ನು, ಜೊತೆಗೆ ಆ ಕುಟುಂಬಕ್ಕೆ ಒಂದು ಬದುಕಲಿಕ್ಕೆ ಅವಕಾಶ ಮಾಡಲಿಕ್ಕೆ ಒಂದು ಜಮೀನನ್ನು ಕೊಡ್ತಕ್ಕಂಥ ಏನು ಒಂದು ಸರ್ಕಾರದ ಆದೇಶ ಇದೆ, ಆ ಆದೇಶವನ್ನು ಆ ಕುಟುಂಬಕ್ಕೆ ಸರ್ಕಾರ ನೀಡಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ಸಮಾಜ ಕಲ್ಯಾಣ ಇಲಾಖೆದ ಮಿನಿಸ್ಟ್ರಿಗೂ ಕೂಡ ಅವರು ಮನವಿಯನ್ನು ಮಾಡಿ ಆ ಒಂದು ಕುಟುಂಬಕ್ಕೆ, ನೊಂದ ಕುಟುಂಬಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು.